ತೀರ್ಮಾನಕ್ಕೆ ಬದ್ಧರಾಗಿರುವಂಥವ್ರು. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಮಾಡಿರೋರು. ರಾಜಣ್ಣ ಅವ್ರನ್ನ ತೆಗಿತಾರೋ, ರಾಜಣ್ಣ ಅವ್ರನ್ನ ವಾಪಸ್ ತೆಗಿತಾರೋ, ಬೈತಿ ಸುರೇಶ್ ತೆಗಿತಾರೋ, ಇನ್ನೊಬ್ರು ತೆಗಿತಾರೋ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆಲ್ಲ ನಾವು ಬದ್ಧರಾಗಿರುವಂಥದ್ದು. ಬಿಜೆಪಿ ಬಂದು ಸ್ವಾಗತ ಮಾಡ್ತೀವಿ ಅವ್ರನ್ನ ಅಂತ ರಾಮುಲು ಅವರು ಹೇಳ್ತಾರೆ. ಯಾರೋ ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಬಂದು ಸ್ವಾಗತ ಮಾಡ್ತೀವಿ ನಾವು. ಅಷ್ಟು ರಾಮುಲುಗೆ ಪಾಪ ಬಿಜೆಪಿಯಲ್ಲೂ ಒಳ್ಳೆ ಸ್ಥಾನಮಾನ ಇದೆ ಅಂತ ಅದು ನೋಡ್ಕೊಳಕ್ ಹೇಳಿ. ಪಾಪ ರಾಮುಲುಗೆ ಕಾಂಗ್ರೆಸ್ ಬಾಗಿಲು ಕದ ತಟ್ತಾ ಇದ್ರು. ಪಾಪ ರಾಮುಲುನೇ ಭಾಳ ಸರಿ ಕಾಂಗ್ರೆಸ್ ಕದವನ್ನು ತಟ್ಟಿದ್ದಾರೆ ಅಂತ ನನಗೆ ಯಾರೋ ಹೇಳ್ತಾ ಇದ್ರು. ಫಸ್ಟು ಅವರ ರಾಮುಲು ಇದಾರಲ್ಲ ಅವ್ರ ಸ್ಥಾನನ ಬಿಜೆಪಿಯಲ್ಲಿ ಅವ್ರದ್ದು ಸ್ಥಾನಮಾನ ಅವ್ರಿಗಿರೋಂಥ ಮರ್ಯಾದೆ ಫಸ್ಟ್ ಖಚಿತಪಡಿಸ್ಕೊಳ್ಳಿ, ಆಮೇಲೆ ರಾಜಣ್ಣವ್ರು ಕರೀಲಿ. ಫಸ್ಟ್ ಅವರೇ ಪಾಪ ಅಲ್ಲಿ ಇದು ಏನು ಇಲ್ದಿರ ಅವ್ರೇನು ಕರೀತಾರೆ ಪಾಪ. ಕೋಲಾರ ನಗರದಲ್ಲಿ ರಸ್ತೆ ಅಗಲೀಕರಣ ಆಗೇ ಇಲ್ಲ ಸರ್. ತುಂಬಾ ಕಂಜೆಕ್ಟೆಡ್ ರಸ್ತೆಗಳು, ತುಂಬಾ ಕಷ್ಟ. ಇನ್ವೆಸ್ಟಿಗೇಷನ್ ಅಲ್ಲಿ ಈಚೆ ಬರ್ತದಲ್ಲ ಯಾರು ಹೌದ್ರಿ, ಈಗ ಅವ್ರು ಯಾರೋ ವ್ಯಕ್ತಿ ಇದಾರಲ್ಲ ಅವ್ರು ಯಾರು ಅಂತ ಕಂಡುಹಿಡಿತೀವಿ. ಈಗ ಇದರಿಂದ ಷಡ್ಯಂತ್ರ ಏನಿದೆ ಅಂತ ಕಂಡುಹಿಡಿತೀವಿ. ಈಗ ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು, ಇನ್ನೊಂದು ಸರ್ಕಾರ ಮಾಡ್ತು ಅನ್ನೋದಲ್ಲ. ನಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದು. ಯಾರೋ ಒಬ್ಬ ಅನಾಮಿಕ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಈ ತರ ಎಲ್ಲ ಹೇಳಿದಾನೆ, ಅವನ ಬಗ್ಗೆ ನಾವು ತನಿಖೆ ಮಾಡ್ತೀವಿ, ತಗೋತೀವಿ. ಮಧ್ಯಂತರ ವರದಿ ತಗೋತೀವೋ, ಅಂತಿಮ ವರದಿ ತಗೋತೀವೋ, SIT ಕೇಳ್ತೀವಿ. ಯಾವುದು ಸಮಂಜಸವಾದ ನಿರ್ಧಾರ ಅದನ್ನ ಸರ್ಕಾರ ತಗೋತದೆ. ಆದ್ರೆ ನಾವೆಲ್ಲರೂ ನಾವು ಭಕ್ತಿ ಇರೋರು, ದೇಶಭಕ್ತಿ ಇರೋರು. ಅದಕ್ಕಿಂತ ಮುಂಚೆ ಸುಮ್ಮನೆ ಒಂದು ಪಕ್ಷಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡೋದನ್ನ ಬಿಡಬೇಕು. ಈ ಬಿಜೆಪಿ ಮಾತಕ್ಕೆ ಮುಂಚೆ ಏನೇನೋ ಕತೆ ಹೇಳ್ತಾರೆ. ವೇರ್ ಆಲ್ ಇಂಡಿಯನ್ಸ್ ಫಸ್ಟ್. ಈ ಭಾರತೀಯರು ನಾವು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಅನ್ನೋದು ಭಾರತೀಯತೆ. ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತೆ ನಡೆಯುವಂಥ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾವು ಯಾವುದೇ ಒಂದು ಜಾತಿನ, ಒಂದು ಕುಲವನ್ನ, ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿಲ್ಲ, ನಮ್ಮ ಸರ್ಕಾರದಲ್ಲಿಲ್ಲ. ಫಾರ್ ಆಲ್ ಇಂಡಿಯನ್ಸ್ ಫಸ್ಟ್. ಭಾಳ ಹಳೇ ಟೌನ್. ಮನೆ ಹೊಡಿಯೋಕ್ಕಾಗದ್ರೆ TDR ಕೊಟ್ಟು ಹೈಯೆಸ್ಟ್ ರೇಟ್ ನಾನೇ ಕೊಡ್ತೀನಿ, ನೀವೇ ಮಾತಾಡ್ಬಿಡಿ. ಅವ್ರು ನೀವೇ ಇನ್ಕ್ಲೂಡಿಂಗ್ ಯು, ನೀವೇ ಮಾತಾಡಿ. ನೀವೆಲ್ಲ ಇಲ್ಲಿ ಹುಟ್ಟು ಬೆಳೆದವ್ರಿ, ಇಲ್ಲೆಲ್ಲ ಕೈ ಚೆಲ್ತಾ ಇಲ್ಲ ನಾನು. ಕನ್ಸೆಂಟ್ ಅಕ್ವಿಸಿಷನ್ ಇದ್ರೆ ಮಾತ್ರ ರೋಡ್ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ. ಜಮೀನು ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವ್ರು ಒಪ್ಕೊಂಡು ಮಾಡಿದ್ರೆ 100% ಸರ್ಕಾರ ತೀರ್ಮಾನ ತಕ್ಕತ್ತದೆ. ಅವ್ರಿಗೆ ಒಳ್ಳೆ ಪರಿಹಾರನೂ ಕೊಡ್ತದೆ, ರೋಡ್ ಅಗಲನೂ ಮಾಡ್ತದೆ. ಬಟ್ ಒಪ್ಕೋಬೇಕಷ್ಟೆ. ಅದಕ್ಕೆಲ್ಲ MLA ಅವರು, ನಮ್ಮ ನಗರಸಭಾ ಅಧ್ಯಕ್ಷರು, ನಮ್ಮ ಅನಿಲ್ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೆಲ್ಲಿ ಒಪ್ಕೋತಾರೋ ಅಲ್ಲೆಲ್ಲರೂ ರಸ್ತೆ ಅಗಲೀಕರಣ ಮಾಡ್ತಾರೆ. ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಅದಕ್ಕೆ ಪೂರ್ವವಾದ ದಾಖಲೆಗಳನ್ನ